ಮನೆ ಮುಂದೆ ಒಣ ಹಾಕಿದ್ದ ಬಟ್ಟೆಯನ್ನ ಕಳ್ಳನೊಬ್ಬ ಎಗರಿಸಿದ ಘಟನೆ ನಡೆದಿದೆ. ಬೆಂಗಳೂರು ಹುಚಿನ್ಸ್ ರಸ್ತೆಯ 2ನೇ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದ್ದು, ಬೈಕ್ನಲ್ಲಿ ಬಂದು ಮನೆ ಎದುರು ಒಣ ಹಾಕಿದ ಬಟ್ಟೆಯನ್ನ ಕದ್ದೊಯ್ದಿದ್ದಾನೆ. ಬ್ರಾಂಡೆಡ್ ಬಟ್ಟೆಗಳನ್ನೇ ಕಳ್ಳತನ ಮಾಡಲಾಗಿದ್ದು, ಎಕ್ಸ್ ಖಾತೆಯಲ್ಲಿ ಬೆಂಗಳೂರು ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರು ನೀಡಲಾಗಿದೆ. ಈ ಹಿಂದೆಯೂ ಇದೇ ರೀತಿ ಈ ವ್ಯಕ್ತಿ ಬಟ್ಟೆ ಕಳ್ಳತನ ಮಾಡಿರೋದಾಗಿ ದೂರು ನೀಡಲಾಗಿದೆ. ತಮಿಳುನಾಡು ಮೂಲಕ ಕೇರಳಕ್ಕೆ ಅಕ್ರಮವಾಗಿ ಜಾನುವಾರುಗಳ ಸಾಗಣೆ ಮಾಡ್ತಾ ಇದ್ದವರನ್ನ ವಶಕ್ಕೆ ಪಡೆಯಲಾಗಿದೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಬಳಿಯ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಾಚರಣೆ ನಡೆಸಿ 10ಕ್ಕೂ ಹೆಚ್ಚು ಎಮ್ಮೆಗಳನ್ನು ರಕ್ಷಣೆ ಮಾಡಲಾಗಿದೆ. ಎಮ್ಮೆಗಳನ್ನು ತುಂಬಿದ್ದ ಕ್ಯಾಂಟರ್ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರಿಸಿದ್ದಾರೆ. ವಿಜಯನಗರದಲ್ಲಿ ವಿಶಿಷ್ಟ ಆಚರಣೆಯೊಂದಿದ್ದು, ರಥಕ್ಕೆ ಜೀವಂತ ಕೋಳಿ ಎಸೆದು ಭಕ್ತಿ ಸಮರ್ಪಣೆ ಮಾಡ್ತಾರೆ. ಕೊಟ್ಟೂರಿನ ಬಿಕ್ಕಿಮರುಡಿ ಗ್ರಾಮದಲ್ಲಿ ದುರ್ಗಮ್ಮ ದೇವಿಯ ದೇವಸ್ಥಾನದಲ್ಲಿ ಈ ಆಚರಣೆ ಮಾಡ್ತಾ ಇದ್ದು, ರಥೋತ್ಸವಕ್ಕೆ ಜೀವಂತ ಕೋಳಿ ಎಸೆದ ಭಕ್ತರು ಭಕ್ತಿ ಸಮರ್ಪಿಸಿದ್ದಾರೆ. ಇನ್ನು ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದು, ರಥೋತ್ಸವ ಕಣ್ತುಂಬಿಕೊಂಡಿದ್ದಾರೆ. ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಕೆಲವರು ಜೀವಂತ ಕೋಳಿಗಳನ್ನು ರಥೋತ್ಸವಕ್ಕೆ ಎಸೆದ್ರೆ ಕೋಳಿಯನ್ನ ಹಿಡಿದುಕೊಳ್ಳೋದಕ್ಕೆ ಮತ್ತೊಂದು ಕಡೆ ಯುವಕರು ಪೈಪೋಟಿಗೆ ಬಿದ್ದಿದ್ರು. ಪ್ರತಿ ವರ್ಷವೂ ಈ ರೀತಿ ಜೀವಂತ ಕೋಳಿ ಎಸೆಯುವ ಸಂಪ್ರದಾಯ ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ. ಜಗಜೀವನ್ ರಾಮನಗರ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಾತಶ್ರೀ ಅಣ್ಣಮ್ಮದೇವಿ ಜಾತ್ರಾ ಉತ್ಸವ ನಡೆಯಿತು. ಒಬ್ಬಳೇಶ್ ಕಾಲೋನಿಯಲ್ಲಿರುವ ಶ್ರೀರಾಮ ಭಜನಾ ಮಂದಿರದ ಬಳಿ ನಿರ್ಮಿಸಲಾಗಿರುವ ಮಂಟಪಕ್ಕೆ ಮೆರವಣಿಗೆಯ ಮೂಲಕ ಅಣ್ಣಮ್ಮ ದೇವಿಯ ಮೂರ್ತಿಯನ್ನ ತರಲಾಯಿತು. 16 ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ನಿಂತಿದ್ದ ಊರ ಹಬ್ಬ ಮತ್ತೊಮ್ಮೆ ಶುರುವಾಗಿದ್ದರಿಂದ ಜಗಜೀವನ್ ರಾಮ್ ನಗರದಲ್ಲಿ ಜನರಲ್ಲಿ ಸಂತಸ ಮನೆ ಮಾಡಿತು. ಮೈಸೂರು ರಸ್ತೆಯಿಂದ ಜೆಜೆಆರ್ ನಗರದವರೆಗೂ ನಡೆದ ಅಣ್ಣಮ್ಮ ದೇವಿಯ ಮೆರವಣಿಗೆಯಲ್ಲಿ ನಾರಿಯರು ಕಳಶ ಹೊತ್ತು ಸಾಗಿದ್ರು. ಬಳಿಕ ವಿವಿಧ ಗ್ರಾಮ ದೇವತೆಗಳಿಗೆ ತಂಬಿಟ್ಟಿನ ಆರತಿ, ಬೆಲ್ಲದ ಆರತಿಗಳನ್ನು ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಜೋರಾಗಿದ್ದು, ಗುಡುಗು ಸಹಿತ ಭಾರೀ ಗಾಳಿ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಜಮಖಂಡಿ ಕಾಗವಾಡ ರಾಜ್ಯ ಹೆದ್ದಾರಿಯಲ್ಲಿ ಹುಣಸೆ ಮರವೊಂದು ಬಿದ್ದಿದ್ದು, ಮಧುರಖಂಡಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಕೆಲ ಹೊತ್ತು ಕಾರು, ಲಾರಿ, ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತವಾಗಿತ್ತು. ಮರ ತೆರವುಗೊಳಿಸುವುದಕ್ಕೆ ಸ್ಥಳೀಯರು ಹರಸಾಹಸ ಪಟ್ಟರು. ಟ್ರ್ಯಾಕ್ಟರ್ಗೆ ಹಗ್ಗ ಕಟ್ಟಿ ಮರವನ್ನು ರಸ್ತೆ ಪಕ್ಕಕ್ಕೆ ಸರಿಸಿದ್ದಾರೆ. ರಾಜ್ಯದಲ್ಲಿ ಸುರಿದ ಅಕಾಲಿಕ ಮಳೆಗೆ ಅನ್ನದಾತ ಕಂಗಾಲಾಗಿದ್ದಾನೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಮಳೆ ಅಬ್ಬರಿಸಿದ್ದು, ಕಟಾವು ಮಾಡಿ ಒಣಗಲು ಹಾಕಿದ್ದ ಭತ್ತಕ್ಕೆ ಮಳೆ ನೀರು ನುಗ್ಗಿದೆ. ಸುಮಾರು 500 ಕ್ವಿಂಟಾಲ್ಗೂ ಅಧಿಕ ಭತ್ತ ಹಾಳಾಗಿದ್ದು, ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಭತ್ತ ಹಾನಿಯಾಗಿದೆ ಅಂತ ರೈತ ಕಂಗಾಲಾಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.